ನಮ್ಮ ಯುವ ಪ್ರತಿಭೆ ಹರೀಶ್ ರವರು ಚಿತ್ರಕಥೆ ಮತ್ತು ನಿರ್ದೇಶನವನ್ನು ಮಾಡಿ ಅವ್ರ ಜೊತೆಗೆ ಒಂದು ಟೀಮ್ ಇದೆ. ಮ್ಯೂಸಿಕ್ ಡೈರೆಕ್ಟ್ರು ಯಶಸ್ ಅಂತೇಳಿ, ಲಿರಿಕ್ಸು ಶರಣ್, ಪ್ರೊಡ್ಯೂಸರ್ ಯತಿರಾಜ್ ಅಂತೇಳಿ ಎಲ್ಲ ಯುವಕರ ಒಂದು ತಂಡ ಸೇರಿಕೊಂಡು ಒಂದು ಅತ್ಯುತ್ತಮವಾದ ಚಲನಚಿತ್ರ ನಿರ್ಮಾಣ ಮಾಡ್ತಾಯಿದೆ. ಈ ಚಿತ್ರದಲ್ಲಿ ಈ ಕೋವಿಡ್ ಟೈಮ್ನಲ್ಲಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯಿತು ಮಕ್ಕಳುಗಳಿಗೆ. ಕೆಲವು ಕುಟುಂಬಗಳಿಗೆ ಒಂದು ಆಂಡ್ರಾಯ್ಡ್ ಮೊಬೈಲು ತಗೊಳ್ಳೋಕ್ಕೆ ತುಂಬಾ ಕಷ್ಟ ಆಯಿತು. ನಂತರ ಕೆಲವು ಕುಟುಂಬಗಳು ಮೊಬೈಲನ್ನು ತಗೊಂಡ ನಂತರ ಅದರಲ್ಲಿ ಏನೆಲ್ಲ ಅವಾಂತರಗಳಾಗ್ತಾಯಿದೆ, ಎಷ್ಟು ಅಡಿಕ್ಷನ್ ಆಯಿತು, ಎಷ್ಟು ತೊಂದರೆ ಪಟ್ಟರು. ಮತ್ತು ಇದರಲ್ಲಿ ಚಿತ್ರದಲ್ಲಿ ಸುಮಾರು ವ್ಯಾಲ್ಯೂಸನ್ನು ಇಟ್ಟಿದ್ದಾರೆ. ತಾಯಿಯ ವ್ಯಾಲ್ಯೂಯನ್ನು, ತಂದೆಯ ಮೌಲ್ಯ ಏನಿದೆ, ಮತ್ತು ಒಂದು ಗುರುವಿನ ಮೌಲ್ಯ ಏನಿದೆ, ಮತ್ತು ಜೀವನ ಮತ್ತು ಬದುಕಿನ ಮೌಲ್ಯಗಳೇನು ಇದೆ, ಜೀವನ ಪ್ರೀತಿ ಅಂದ್ರೇನು, ಅದನ್ನು ಯಾವ ರೀತಿ ಮನುಷ್ಯ ಯಾವ ಹಂತದಿಂದ ಪಡ್ಕೊಳ್ಬೋದು ಅನ್ನೋದನ್ನು ಅತ್ಯುತ್ತಮವಾಗಿ ತೋರಿಸಿದ್ದಾರೆ. ಈ ಚಿತ್ರಕ್ಕೆ ಮಗ್ಗಿ ಪುಸ್ತಕ ಅಂತ ಒಂದು ಹೆಸರಿಟ್ಟಿರೋದು ಭಾಳ ಸೂಕ್ತವಾಗಿದೆ. ಇದರಲ್ಲಿ ಹೇಳ್ತಾರೆ ಯಾವ ಜೀವನಗಳನ್ನು ಮೌಲ್ಯಗಳನ್ನು ಕೂಡ ಹಾಕಬೇಕು, ಯಾವುದನ್ನು ಜೀವನದಿಂದ ಕಳೀಬೇಕು, ಯಾವುದನ್ನು ಗುಣಿಸಬೇಕು, ಯಾವುದನ್ನು ಭಾಗಿಸಬೇಕು, ಎಲ್ಲವೂ ಒಟ್ಟಾರೆಯಾಗಿ ಒಂದು ಜೀವನ ಒಂದು ಮಗ್ಗಿ ಪುಸ್ತಕ ಥರ ಕೂಡೋದು, ಕಳಿಯೋದು, ಗುಣಿಸೋದು, ಭಾಗಿಸೋದು ಇದರಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ಅತ್ಯುತ್ತಮವಾದ ಒಂದು ಸಾಂಸಾರಿಕವಾಗಿ ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಮೆಸೇಜನ್ನು ಕೊಡುವಂಥ ಚಿತ್ರಕಥೆ ಮಾಡಿದ್ದಾರೆ. ಒಳ್ಳೆಯ ನಿರ್ದೇಶನ ಇದೆ. ಆ ಚಿತ್ರನ ತುಂಬ ನ್ಯಾಚುರಲಾಗೆ ತಗೊಂಡು ಬಂದಿದ್ದಾರೆ. ಇವರೆಲ್ಲರೂ ಯುವ ಪ್ರತಿಭೆ ಇದ್ದಾರೆ. ಇವರೆಲ್ಲರೂ ಬೆಳೀಲಿ. ಇವರು ಇನ್ನೂ ಅತ್ಯುತ್ತಮವಾದ ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರ ಕೊಡುಗೆ ಕೊಡಲಿ ಅಂತ ಶಕ್ತಿನ ಭಗವಂತ ಕೊಡಲಿ ಅಂತ ಹಾರೈಸುತ್ತಾ ನಾನು ವೈಯಕ್ತಿಕವಾಗಿ ನನ್ನ ಪರವಾಗಿ ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ತಾವು ಎಲ್ಲರೂ ಇದು ಚಿತ್ರನ ಬಂದು ನೋಡಿ ವೀಕ್ಷಣೆ ಮಾಡಿ ಇಂಥವ್ರಿಗೆ ನಾವು ಯುವ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡೋಣ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ.